ಕರ್ನಾಟಕದಲ್ಲಿ ಅಧಿಕಾರದ ಚುಕ್ಕಾಣಿ ಹಿಡಿದು 2 ವರ್ಷ ಪೂರೈಸಿ ಮುನ್ನುಗ್ತಿರೋ ಕಾಂಗ್ರೆಸ್ ಸರ್ಕಾರಕ್ಕೆ ಆಂತರಿಕವಾಗಿ ನಡೆಸಿದ ಒಂದು ಸಮೀಕ್ಷೆ ಬರಸಿಡಿಲು ಬಡದಂತಾಗಿದೆ. ಗ್ಯಾರಂಟಿ ಯೋಜನೆಗಳು ನಮ್ಮ ಕೈ ಹಿಡಿಯಲಿವೆ, ಮುಂದಿನ ಚುನಾವಣೆಯಲ್ಲೂ ಕೂಡ ನಾವೇ ಅಧಿಕಾರಕ್ಕೆ ಬರ್ತೀವಿ ಅಂತ ಬೀಗ್ತಿದ್ದ ನಾಯಕರಿಗೆ ಈ ಸಮೀಕ್ಷೆಯ ವರದಿ ತಲ್ಲಣ ಸೃಷ್ಟಿಸಂತೆ ಮಾಡಿದೆ. ಸರ್ಕಾರದ ಕೆಲಸ, ಕಾರ್ಯವೈಖರಿ, ಜನಪ್ರಿಯತೆ ಮತ್ತು ಭವಿಷ್ಯದ ರಾಜಕೀಯ ಸವಾಲುಗಳನ್ನ ಹರಿಯೋಕೆ ಸ್ವತಃ ಸರ್ಕಾರ ಮತ್ತು ಪಕ್ಷದ ವತಿಯಿಂದಲೇ ಪ್ರತ್ಯೇಕವಾಗಿ ಅತ್ಯಂತ ಗೌಪ್ಯವಾಗಿ ಸಮೀಕ್ಷೆಗಳನ್ನ ನಡೆಸಲಾಗಿದೆ. ಪಶ್ಚಿಮ ಬಂಗಾಳ ಮೂಲದ ಪ್ರತಿಷ್ಠಿತ ಸಂಸ್ಥೆಯೊಂದು ಈ ಸಮೀಕ್ಷೆಯನ್ನ ನಡೆಸಲಾಗಿದೆ. ಈ ಸಂಸ್ಥೆ ರಾಜ್ಯದ ಮೂಲೆ ಮೂಲೆಗೆ ಹೋಗಿ ನಗರ, ಗ್ರಾಮೀಣ, ಕರಾವಳಿ, ಮಲೆನಾಡು, ಕಲ್ಯಾಣ ಕರ್ನಾಟಕ ಹೀಗೆ ಎಲ್ಲ ಪ್ರದೇಶಗಳ ಜನರ ಸಮೀಕ್ಷೆಯನ್ನ ಮಾಡಿದೆ. ಇದೇ ಈಗ ರಾಜ್ಯ ಸರ್ಕಾರಕ್ಕೆ ದೊಡ್ಡ ಪೆಟ್ಟು ಕೊಟ್ಟಿರೋದು. ಇನ್ನು ಗ್ಯಾರಂಟಿಯ ಯಶಸ್ವಿನಲ್ಲಿ ತೇಲಾಡ್ತಿದ್ದ ನಾಯಕರಿಗೆ ಈ ಸಮೀಕ್ಷೆ ದೊಡ್ಡ ಶಾಕ್ ಒಂದನ್ನ ಕೊಟ್ಟಿದೆ. ಅಷ್ಟಕ್ಕೂ ಆ ರಹಸ್ಯ ಸಮೀಕ್ಷೆ ಏನಿದೆ, ಜನರ ಪ್ಲಸ್ ಮತ್ತು ಮೈನಸ್ ಪಾಯಿಂಟ್ಗಳು ಏನು, ಒಂದು ವೇಳೆ ರಾಜ್ಯದಲ್ಲಿ ಚುನಾವಣೆ ನಡೆದ್ರೆ ಕಾಂಗ್ರೆಸ್ಗೆ ಸಿಗೋ ಸ್ಥಾನಗಳೆಷ್ಟು, ಇನ್ನು ಈ ಸಮೀಕ್ಷೆ ಆಧರಿಸಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಶಾಸಕರಿಗೆ ನೀಡಿರೋ ಖಡಕ್ ಸೂಚನೆ ಕೂಡ ಕೊಟ್ಟಾಗಿದೆ. ಹೌದು, ರಾಜ್ಯದಲ್ಲಿ ಈಗ ನಾಯಕತ್ವದ ಬದಲಾವಣೆ, ಪಕ್ಷದೊಳಗಿನ ಆಂತರಿಕ ಕಿತ್ತಾಟ, ಶಾಸಕರಲ್ಲಿರೋ ಅಸಮಾಧಾನ ಕಾಂಗ್ರೆಸ್ ಪಕ್ಷದಲ್ಲಿ ಭುಗಿಲೆದ್ದಿರೋದು, ಇಷ್ಟೆಲ್ಲದರ ನಡುವೆ ರಾಜ್ಯ ಸರ್ಕಾರ ಅಗ್ಗಜಗ್ಗಾಟದ ಜೊತೆಗೆ 2 ವರ್ಷ ಪೂರೈಸಿರೋದು. ಇದೆಲ್ಲದರ ಜೊತೆಗೆ ಸಿಎಂ ಸಿದ್ದರಾಮಯ್ಯ ಸರ್ಕಾರದ ಬಗ್ಗೆ ಜನರ ಒಪಿನಿಯನ್ ಏನಿದೆ ಅಂತ ತಿಳಿದುಕೊಳ್ಳೋಕೆ ಕಾಂಗ್ರೆಸ್ ಒಂದು ಆಂತರಿಕ ಸಮೀಕ್ಷೆಯನ್ನ ನಡೆಸಿದೆ. ಇದರ ಜೊತೆಗೆ ಮುಂದಿನ ಚುನಾವಣೆಯಲ್ಲೂ ಕೂಡ ಕಾಂಗ್ರೆಸ್ ಅಧಿಕಾರಕ್ಕೆ ಬರುತ್ತೆ ಅಂತ ಕನಸು ಕಂಡಿದ್ದ ಸಿಎಂ ಮತ್ತು ಆಪ್ತರು ಕೂಡ ಇದನ್ನೇ ಹೇಳ್ತಿದ್ರು. ಆದ್ರೆ ಈ ಸಮೀಕ್ಷೆ ಅದೆಲ್ಲವನ್ನ ತಲೆ ಕೆಳಗಾಗುವಂತೆ ಮಾಡಿಬಿಟ್ಟಿದೆ. ಈ ಸಮೀಕ್ಷೆ ಕೇವಲ ಗ್ಯಾರಂಟಿ ಯೋಜನೆಗಳ ಬಗ್ಗೆ ಮಾತ್ರವಲ್ಲದೆ ಸಿದ್ದು ಮುಂದಾಳತ್ವದ ಬಗ್ಗೆಯೂ ಆದಂತೆ ಕಾಣ್ತಿದೆ. ಅದರಲ್ಲೂ ರಾಜ್ಯ ಸರ್ಕಾರದ ಒಟ್ಟಾರೆ ಆಡಳಿತ, ಅಭಿವೃದ್ಧಿ ಕಾರ್ಯಗಳು ಕೂಡ, ಕಾನೂನು ಸುವ್ಯವಸ್ಥೆ, ಶಾಸಕರ ಕಾರ್ಯಕ್ಷಮತೆ ಮತ್ತು ಮುಂದಿನ ಚುನಾವಣೆಯಲ್ಲಿ ಮತದಾರರ ನಿರೀಕ್ಷೆಗಳೇನು ಎಂಬಂತ 10 ಹಲವು ಆಯಾಮಗಳಲ್ಲಿ ಪ್ರಶ್ನೆಗಳನ್ನ ಮುಂದಿಟ್ಟು ಜನರ ಅಭಿಪ್ರಾಯವನ್ನ ಸಂಗ್ರಹಿಸೋ ಕೆಲಸ ಮಾಡಿದೆ. ಇದರ ಜೊತೆಗೆ ಕಾಂಗ್ರೆಸ್ ಸರ್ಕಾರ ಮಾಡಿರೋ ಈ ಎಲ್ಲ ಅಂಶಗಳು ಕೂಲಂಕುಷವಾಗಿ ದಾಖಲಿಸಿ ಒಂದು ಸಮಗ್ರ ವರದಿಯನ್ನ ಸಮೀಕ್ಷೆ ನಡೆಸಿದ ಸಂಸ್ಥೆಯು ಸರ್ಕಾರ ಮತ್ತು ಪಕ್ಷದ ಹೈಕಮಾಂಡ್ಗೆ ವರದಿ ಸಲ್ಲಿಸಿದೆ. ಹೌದು, ಸಮೀಕ್ಷೆಯ ಈ ವರದಿಯಲ್ಲಿ ಕಂಡು ಬಂದಿರುವ ಪ್ಲಸ್ ಮತ್ತು ಮೈನಸ್ ಅಂಶಗಳೇ ಇದೀಗ ಕಾಂಗ್ರೆಸ್ ನಾಯಕರ ಕೋಪವನ್ನ ನೆತ್ತಿಗೇರಿಸಿದೆ. ಗ್ರಾಮೀಣ ಭಾಗದಲ್ಲಿ ಕಾಂಗ್ರೆಸ್ ತಂದುಕೊಟ್ಟಂತ ಗ್ಯಾರಂಟಿಗೆ ಜೈ ಎಂದಿದ್ದಾರೆ. ಸಮೀಕ್ಷೆಯಲ್ಲಿ ಕಾಂಗ್ರೆಸ್ ಸರ್ಕಾರಕ್ಕೆ ಸಿಕ್ಕಿರೋ ಅತಿ ದೊಡ್ಡ ಪ್ಲಸ್ ಪಾಯಿಂಟ್ ಅಂದ್ರೆ ಅದು ಗ್ಯಾರಂಟಿ ಯೋಜನೆ ಮಾತ್ರ. ವಿಶೇಷವಾಗಿ ಗ್ರಾಮೀಣ ಭಾಗದಲ್ಲಿ ಈ ಯೋಜನೆಗಳು ಅದ್ಭುತವಾಗಿ ಕೆಲಸ ಮಾಡಿವೆ ಎಂಬುದು ಸಮೀಕ್ಷೆಯಲ್ಲಿ ಗೊತ್ತಾಗ್ತಿದೆ. ಹೌದು, ಒಂದು ಕಡೆ ಕಾಂಗ್ರೆಸ್ ಸರ್ಕಾರಕ್ಕೆ ಗ್ರಾಮೀಣ ಭಾಗಗಳಲ್ಲಿ ಮಹಿಳೆಯರಿಂದ ಜೈಕಾರ ಸಿಕ್ಕಿದೆ. ಗೃಹಲಕ್ಷ್ಮಿ ಯೋಜನೆಯಡಿ ಪ್ರತಿ ತಿಂಗಳು ಮಹಿಳೆಯರ ಖಾತೆಗೆ 2,000 ರೂಪಾಯಿ ಜಮಾ ಆಗ್ತಿರೋದು ಗ್ರಾಮೀಣ ಪ್ರದೇಶದ ಮಹಿಳೆಯರ ಪಾಲಿಗೆ ಸಂಜೀವಿನಿ ಆದಂತಾಗಿದೆ. ಅದರಲ್ಲೂ ಇದು ಗ್ರಾಮೀಣ ಭಾಗದವರಿಗೆ ಸಣ್ಣ ಪುಟ್ಟ ಆರ್ಥಿಕ ಅಗತ್ಯಗಳನ್ನ ಪೂರೈಸಿರುವುದು ಗ್ಯಾರಂಟಿ ಯೋಜನೆಗಳು ಸಾಕ್ಷಿಯಾಗಿದೆ. ಇನ್ನು ಗೃಹಲಕ್ಷ್ಮಿ ಯೋಜನೆ ಮತ್ತು ಶಕ್ತಿ ಯೋಜನೆಗೂ ಕೂಡ ಗ್ರಾಮೀಣ ಭಾಗದ ಮಹಿಳೆಯರು ಸಿದ್ದು ಗೌರ್ಮೆಂಟ್ಗೆ ಜೈ ಅಂದಿದ್ದಾರೆ. ಅದರಲ್ಲೂ ಉಚಿತ ಬಸ್ ಪ್ರಯಾಣ ಕಲ್ಪಿಸಿರುವ ಶಕ್ತಿ ಯೋಜನೆ ಗ್ರಾಮೀಣ ಭಾಗದಲ್ಲಿ ಕ್ರಾಂತಿಯನ್ನೇ ಸೃಷ್ಟಿಸಿಬಿಟ್ಟಿದೆ. ಇದರಿಂದ ಮಹಿಳೆಯರಿಗೆ ಅನುಕೂಲವಾಗಿರುವುದಂತೂ ಗ್ಯಾರಂಟಿ ಎನ್ನಲಾಗಿದೆ. ಇನ್ನು ಕಾಂಗ್ರೆಸ್ ಸರ್ಕಾರದ ಮತ್ತೊಂದು ಭಾಗ್ಯವಾದಂತ ಅನ್ನಭಾಗ್ಯ ಯೋಜನೆಯೂ ಕೂಡ ಬಡ ಕುಟುಂಬಗಳಿಗೆ ಹಸಿವನ್ನ ನೀಗಿಸಿದಂತಾಗಿದೆ. ಆಹಾರ ಭದ್ರತೆಯನ್ನ ಖಾತ್ರಿಪಡಿಸಿದ ಈ ಯೋಜನೆಯ ಬಗ್ಗೆಯೂ ಕೂಡ ಜನರಲ್ಲಿ ಉತ್ತಮ ಅಭಿಪ್ರಾಯವಿದೆ. ಹೌದು, ಈ ಗ್ಯಾರಂಟಿ ಯೋಜನೆಗಳು ಗ್ರಾಮೀಣ ಭಾಗದಲ್ಲಿ ಕಾಂಗ್ರೆಸ್ನ ನೆಲೆಯನ್ನ ಗಟ್ಟಿಗೊಳಿಸಿದೆ. ಅಲ್ಲಿನ ಮತದಾರರು, ವಿಶೇಷವಾಗಿ ಮಹಿಳಾ ಮತದಾರರು ಸರ್ಕಾರದ ಬಗ್ಗೆ ಒಲವನ್ನ ಹೊಂದಿರೋದು ಗೊತ್ತಾಗಿಬಿಟ್ಟಿದೆ. ಇದೇ ಈಗ ಸಮೀಕ್ಷೆಗೆ ಬಲ ಸಿಕ್ಕಿರೋದು. ಹೌದು, ಗ್ಯಾರಂಟಿಗಳ ಬಗ್ಗೆ ಗ್ರಾಮೀಣ ಭಾಗದಲ್ಲಷ್ಟೇ ಉತ್ತಮ ಅಭಿಪ್ರಾಯವಿರೋದು. ನಗರ ಪ್ರದೇಶಗಳಲ್ಲಿ ಇದಕ್ಕೆ ಬೇಸರ, ವ್ಯತಿರಿಕ್ತ ಅಭಿಪ್ರಾಯಗಳು ಕೇಳಿಬಂದಿವೆ. ನಗರ ಪ್ರದೇಶಗಳಲ್ಲಿ ಅಭಿವೃದ್ಧಿ ಕಾರ್ಯಗಳಿಗೆ ಹಿನ್ನಡೆ ಆಗಿದೆ ಅನ್ನೋದು ಮತ್ತೊಂದು ಸಂಕಷ್ಟಕ್ಕೆ ಎಡೆಮಾಡಿಕೊಟ್ಟಿದೆ ಸಿದ್ದು ಸರ್ಕಾರ ಕಾಂಗ್ರೆಸ್ ಸರ್ಕಾರ. ಕಾಂಗ್ರೆಸ್ ಸರ್ಕಾರ ಕೇವಲ ಗ್ಯಾರಂಟಿ ಯೋಜನೆಗಳಿಗೆ ಸಾವಿರಾರು ಕೋಟಿಯನ್ನ ಖರ್ಚು ಮಾಡಿದೆ, ಈಗಲೂ ಮಾಡ್ತಾನೆ ಇದೆ. ಆದರೆ ರಾಜ್ಯದ ಅಭಿವೃದ್ಧಿಯನ್ನ ಸಂಪೂರ್ಣವಾಗಿ ಮರೆತಿದೆ ಅನ್ನೋದು ಕೆಲವರ ಅಭಿಪ್ರಾಯ ಕೂಡ ಆಗಿದೆ.
ಇದೇ ವಿಚಾರವಾಗಿ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಆರೋಪಗಳು ಕೇಳಿ ಬಂದಿವೆ. ರಸ್ತೆಗಳ ದುರಸ್ತಿ, ಮೂಲಸೌಕರ್ಯ ಅಭಿವೃದ್ಧಿಯಲ್ಲಿ ಕಾಂಗ್ರೆಸ್ ಸರ್ಕಾರ ಸಂಪೂರ್ಣವಾಗಿ ನೆಲಕಚ್ಚಿದೆ. ಇನ್ನು ಇದೇ ವಿಚಾರಕ್ಕೆ ಸಂಬಂಧಿಸಿದಂತೆ ಆರ್ಥಿಕ ಹೊರೆ ಹಾಕ್ತಿದೆ ಅನ್ನೋದು ತುಂಬಾ ಸದ್ದು ಮಾಡ್ತಿದೆ. ಇದರಿಂದಲೇ ಸರ್ಕಾರದ ಸ್ಥಿತಿ ಈಗ ಅಲುಗಾಡುವಂತಾಗಿದೆ. ಅದರಲ್ಲೂ ಗ್ಯಾರಂಟಿ ಯೋಜನೆಗಳಿಗಾಗಿ ಸರ್ಕಾರ ಮಾಡ್ತಾ ಇರುವಂತ ಅಗಾಧ ವೆಚ್ಚವು ರಾಜ್ಯದ ಆರ್ಥಿಕತೆ ಮೇಲೆ ದುಷ್ಪರಿಣಾಮ ಬೀರ್ತಿದೆ ಅಂತ ಹೇಳಲಾಗಿದೆ. ಅಲ್ಲದೆ ಗ್ಯಾರಂಟಿಗಳಿಂದ ಅನಿರೀಕ್ಷಿತ ಲಾಭವೇನೂ ಇಲ್ಲ ಅಂತಾನೂ ನಗರ ಪ್ರದೇಶಗಳಲ್ಲಿ ಕೇಳಿಬಂದಿರೋ ಮಾತುಗಳು. ಗ್ಯಾರಂಟಿ ಯೋಜನೆಗಳ ಬಗ್ಗೆ ತುಂಬಾ ಹೆಮ್ಮೆ ಪಡೆದುಕೊಳ್ತಾ ಇದ್ದ ಸಿದ್ದು ಸರ್ಕಾರಕ್ಕೆ ಈಗ ಡವಡವ ಅನ್ನುವಂತಹ ಸ್ಥಿತಿ ನಿರ್ಮಾಣವಾಗಿದೆ. ಅದರಲ್ಲೂ ಸಮೀಕ್ಷೆ ಕೊಟ್ಟ ವರದಿಯನ್ನ ನೋಡಿದ ಸಿಎಂ ಸಿದ್ದರಾಮಯ್ಯಗೆ ಮುಂಬರುವ ಚುನಾವಣೆಗೆ ಗೇಮ್ ಪ್ಲಾನ್ ರೂಪಿಸುವುದಕ್ಕೆ ಒಂದು ಹೊಸ ಅಸ್ತ್ರ ಸಿಕ್ಕಂತಾಗಿದೆ. ಹೌದು, ಕಾಂಗ್ರೆಸ್ ಆಡಳಿತದ ಬಗ್ಗೆ ನಡೆಸಿರೋ ಈ ಸಮೀಕ್ಷೆಯ ಅತ್ಯಂತ ಆತಂಕಕಾರಿ, ಆಘಾತಕಾರಿಯಾಗಿ ಪರಿಣಮಿಸಿದೆ. ಅದರಲ್ಲೂ ಮುಂದಿನ ಚುನಾವಣಾ ಭವಿಷ್ಯದ ಕುರಿತಾದ ಮುನ್ಸೂಚನೆ ಸಿಕ್ಕಂತಾಗಿದೆ. ಅದರಲ್ಲೂ ಸಮೀಕ್ಷೆಯ ವರದಿಯ ಪ್ರಕಾರ ಒಂದು ವೇಳೆ ರಾಜ್ಯದಲ್ಲಿ ಈಗ ವಿಧಾನಸಭಾ ಚುನಾವಣೆ ನಡೆದರೆ ಕಾಂಗ್ರೆಸ್ ಪಕ್ಷಕ್ಕೆ ಬಹುಮತ ಸಿಗಬಹುದು ಅನ್ನುವುದು ಅನುಮಾನ. ಕಳೆದ ಚುನಾವಣೆಯಲ್ಲಿ 135 ಸ್ಥಾನಗಳನ್ನ ಗೆದ್ದು ಸ್ವತಃ ಬಲದ ಮೇಲೆ ಅಧಿಕಾರಕ್ಕೆ ಬಂದಿರೋ ಕಾಂಗ್ರೆಸ್ಗೆ ಈಗ ಚುನಾವಣೆಯನ್ನ ಎದುರಿಸಿದ್ರೆ ಕೇವಲ 90 ರಿಂದ 95 ಸ್ಥಾನಗಳು ಮಾತ್ರ ಗೆಲ್ಲೋಕೆ ಸಾಧ್ಯವಾಗಬಹುದು ಅಂತ ಸಮೀಕ್ಷೆಯ ಅಂದಾಜಿಸಿಬಿಟ್ಟಿದೆ. ಇದು ಕಾಂಗ್ರೆಸ್ ನಾಯಕರಿಗೆ ದೊಡ್ಡ ಆಘಾತವನ್ನೇ ನೀಡಿದಂತಾಗಿದೆ. ಅದರಲ್ಲೂ ಈ ಹಿಂದೆ ನಡೆದಿದ್ದ ಲೋಕಸಭಾ ಚುನಾವಣೆಯಲ್ಲಿ ಗ್ಯಾರಂಟಿಗಳ ಹೊರತಾಗಿಯೂ ನಿರೀಕ್ಷಿತ ಫಲಿತಾಂಶ ಬಾರದೇ ಇರೋದು, ಮತ್ತೆ ಈಗ ಈ ಆಂತರಿಕ ಸಮೀಕ್ಷೆಯ ವರದಿಯು ಒಂದಕ್ಕೊಂದು ತಾಳಿ ಹಾಕ್ತಾ ಇರೋದು ಕಾಂಗ್ರೆಸ್ ನಾಯಕರ ಚಿಂತೆ ಮಾಡುವಂತೆ ಮಾಡಿದೆ. ಇನ್ನು ಕೇವಲ ಗ್ಯಾರಂಟಿಗಳ ನಂಬಿ ಕೂತರೆ ಪಕ್ಷಕ್ಕೆ ಡ್ಯಾಮೇಜ್ ಅನ್ನೋದು ಕನ್ಫರ್ಮ್ ಆಗಿದೆ. ಅದರಲ್ಲೂ ಪಕ್ಷ ಮತ್ತು ಸರ್ಕಾರ ಈ ಕೂಡಲೇ ಎಚ್ಚೆತ್ತುಕೊಳ್ಳಬೇಕು ಅನ್ನೋ ಸ್ಪಷ್ಟ ಎಚ್ಚರಿಕೆ ಗಂಟೆಯನ್ನ ಈ ಸಮೀಕ್ಷೆ ನೀಡಿದೆ. ಇನ್ನು ಕಾಂಗ್ರೆಸ್ ಸರ್ಕಾರ ಕ್ಷೇತ್ರವಾರು ಜೊತೆಗೆ ಶಾಸಕರ ಬಗ್ಗೆಯೂ ಸರ್ವೆ ನಡೆಸಿದೆ. ಸರ್ಕಾರದ ಸಮೀಕ್ಷೆಯ ಜೊತೆಗೆ ಆಂತರಿಕವಾಗಿ ಮತ್ತೊಂದು ಪ್ರತ್ಯೇಕ ಸಮೀಕ್ಷೆಯನ್ನ ಕೂಡ ನಡೆಸಿಬಿಟ್ಟಿದೆ. ಅದರಲ್ಲೂ ಈ ಸಮೀಕ್ಷೆಯ ಸರ್ಕಾರದ ಕಾರ್ಯವೈಖರಿಯ ಜೊತೆಗೆ ಪ್ರತಿ ಕ್ಷೇತ್ರದ ಶಾಸಕರ ವೈಯಕ್ತಿಕ ಕಾರ್ಯಕ್ಷಮತೆಯ ಬಗ್ಗೆಯೂ ಮಾಹಿತಿಯನ್ನ ಸಂಗ್ರಹಿಸಿರುವುದು ವಿಶೇಷ ಕೂಡ ಆಗಿದೆ. ಹೌದು, ಕಾಂಗ್ರೆಸ್ನ ಹಲವು ಕ್ಷೇತ್ರಗಳಲ್ಲಿ ಶಾಸಕರ ಕಾರ್ಯವೈಖರಿಯ ಬಗ್ಗೆ ಜನರಲ್ಲಿ ತೀವ್ರ ಬೇಸರ ಇರೋದು ಸರ್ಕಾರದ ಗಮನಕ್ಕೆ ಬಂದಿದೆ. ಕಾಂಗ್ರೆಸ್ ಸರ್ಕಾರದ ಚಿಹ್ನೆ ಅಡಿ ಗೆದ್ದಂತ ಶಾಸಕರು ಸರಿಯಾಗಿ ಕೆಲಸ ಮಾಡ್ತಿಲ್ಲ, ಜನರ ಕೈಗೆ ಸಿಗ್ತಾ ಇಲ್ಲ ಅನ್ನೋ ದೂರುಗಳ ಹಣೆಪಟ್ಟಿಯೂ ಕೂಡ ಒತ್ತುಕೊಂಡಿದ್ದಾರೆ. ಇದು ಶಾಸಕರ ಟೆನ್ಷನ್ ಅನ್ನೋದು ತಂದಿದೆ. ಸರ್ಕಾರ ನಡೆಸಿದ ಸಮೀಕ್ಷೆಯ ನಿಜಕ್ಕೂ ಆಘಾತಕಾರಿ ವರದಿ ಅಂತಾಗಿದೆ. ಅದರಲ್ಲೂ ಈ ಸಮೀಕ್ಷೆ ಕೈ ಸೇರಿದ ಬೆನ್ನಲ್ಲೇ ಸಿದ್ದರಾಮಯ್ಯ ಶಾಸಕರಿಗೆ ಖಡಕ್ ಎಚ್ಚರಿಕೆಯನ್ನ ಕೊಟ್ಟಿದ್ದು, ಇತ್ತೀಚೆಗೆ ನಡೆದ ಶಾಸಕರ ಮತ್ತು ಜಿಲ್ಲಾ ಉಸ್ತುವಾರಿ ಸಚಿವರ ಸಭೆಯಲ್ಲಿ ಸಿಎಂ ಸಿದ್ದರಾಮಯ್ಯ ಈ ಸಮೀಕ್ಷೆಯ ವಿಚಾರಗಳನ್ನೇ ಗಮನದಲ್ಲಿಟ್ಟುಕೊಂಡು ಶಾಸಕರಿಗೆ ಸೂಚನೆಯ ಮೇಲೆ ಸೂಚನೆ ಕೊಟ್ಟಿದ್ದಾರೆ. ಹೌದು, ಸಿಎಂ ಸಿದ್ದರಾಮಯ್ಯ ಸಮೀಕ್ಷೆಯ ವರದಿ ಕೈ ಸೇರಿದ ಬಳಿಕ ಯಾವುದು ಹಗುರವಾಗಿ ತೆಗೆದುಕೊಳ್ಳೋಕೆ ಹೋಗಬೇಡಿ ಅನ್ನೋ ಸೂಚನೆಯನ್ನ ನೀಡಿದ್ದಾರೆ. ಇದೊಂದು ಎಚ್ಚರಿಕೆಯ ಗಂಟೆಯಂತೆ ಗಮನಕ್ಕೆ ಬಂದಿದೆ ಅನ್ನೋ ಸಂದೇಶವನ್ನ ಕೊಟ್ಟಿದ್ದಾರೆ. ಇನ್ನು ಕಾಂಗ್ರೆಸ್ ಸರ್ಕಾರಕ್ಕೆ 3 ವರ್ಷಗಳ ಸಮಯ ಇರೋದ್ರಿಂದ ಈಗಿನಿಂದಲೇ ಕೈ ಶಾಸಕರು ಎಚ್ಚೆತ್ತುಕೊಳ್ಳುವುದು ಒಳ್ಳೆಯದು ಅನ್ನೋದು ಸಿದ್ದು ತಮ್ಮ ಶಾಸಕರಿಗೆ ಬುದ್ಧಿ ಮಾತು ಹೇಳಿದ್ದಾರೆ. ಇನ್ನು ಗ್ಯಾರಂಟಿ ಯೋಜನೆಗಳ ಬಗ್ಗೆ ಜನರಲ್ಲಿ ಉತ್ತಮ ಅಭಿಪ್ರಾಯವಿದ್ರೂ ಕೂಡ ಅದರ ಪ್ರಚಾರ ಇನ್ನೂ ಹೆಚ್ಚಾಗಬೇಕು. ಶಾಸಕರು ತಮ್ಮ ಕ್ಷೇತ್ರದ ಫಲಾನುಭವಿಗಳು ನೇರವಾಗಿ ಭೇಟಿಯಾಗಿ ಸರ್ಕಾರದ ಯೋಜನೆಗಳ ಬಗ್ಗೆ ತಿಳಿಸಿ ಮತ್ತು ಅಂತ ಸಿದ್ದು ಸರ್ಕಾರ ಸೂಚನೆ ಕೊಟ್ಟಿದೆ. ಇನ್ನು ಸಿಎಂ ಸಿದ್ದರಾಮಯ್ಯ ತಮ್ಮ ಕ್ಷೇತ್ರದ ಅಭಿವೃದ್ಧಿ ಕೆಲಸಗಳತ್ತ ಗಮನ ಹರಿಸಿ ಅಂತ ಶಾಸಕರಿಗೆ ತಿಳಿ ಹೇಳಿದ್ದಾರೆ. ಹೌದು, ಇದು ಕಾಂಗ್ರೆಸ್ ಸರ್ಕಾರದ ಆಂತರಿಕ ಸಮೀಕ್ಷೆಯಾಗಿದೆ. ಗ್ಯಾರಂಟಿಗಳೆಂಬ ಸಿಹಿ ಸುದ್ದಿಯ ಜೊತೆಗೆ ಅಭಿವೃದ್ಧಿ ಕುಂಠಿತವಾಗಿದೆ ಎಂಬ ಕೈ ಸತ್ಯವನ್ನು ಕೂಡ ಮುಂದಿಟ್ಟಿದೆ. ಗ್ಯಾರಂಟಿ ಜೊತೆಗೆ ಈಗ ಅಭಿವೃದ್ಧಿ ಕೆಲಸಗಳಿಗೂ ಕೂಡ ಬೇಗ ನೀಡಬೇಕಾದ ಟಾಸ್ಕ್ ಸರ್ಕಾರದ ಮುಂದಿದೆ. ಈ ಆಂತರಿಕ ಸಮೀಕ್ಷೆಯು ಸರ್ಕಾರಕ್ಕೆ ಎಚ್ಚರಿಕೆ ಗಂಟೆಯಾಗಿದ್ದು, ಮುಂದಿನ ದಿನಗಳಲ್ಲಿ ಸರ್ಕಾರದ ನಡೆ ಹೇಗಿರುತ್ತೆ ಎಂಬುದನ್ನ ಕಾದು ನೋಡಬೇಕಾಗಿದೆ.